ಯಾರು ಇಂಡಿಯಾದಿಂದ ಬಾಲಿಗೆ ಹೋದರೂ ಯು ಆರ್ ದ ಫಸ್ಟ್ ಪರ್ಸನ್ ಟು ಬಿ ವಾಸ್ ದೇರ್ ಬಿಫೋರ್ ದ ಇಂಡಿಯನ್ ಕಲ್ಚರ್ ಸೆಂಟರ್ ಕೇಮ್ ಆರ್ ಬಿಫೋರ್ ದಿ ಕೌನ್ಸುಲೇಟ್ ಬಂದಿದ್ದಕ್ಕೆ ಮುಂಚೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಡೆಗದ ಕೆಲವು ವರ್ಷಗಳ ಒಂದು 5-6 ವರ್ಷಗಳ ಹಿಂದೆ ಕೌನ್ಸುಲೇಟ್ ಆಫ್ ಬಾಲಿ ಬಂತು, ಸ್ಟಾರ್ಟ್ ಆಯಿತು. ಅದಾದ ನಂತರ ಎಲ್ಲ ನಮ್ಮ ಸರ್ಕಾರಿ ಮಂತ್ರಿಗಳು, ನಮ್ಮ ಪ್ರಧಾನಿವರೆಗೂ ಎಲ್ಲರೂ ಬಂದರು. ಸೊ ಎಲ್ಲರಿಗೂ ನಾವು ಭೇಟಿ ಮಾಡಿದ್ದೀನಿ. ಸೊ ಅವರು ಪ್ರಶಂಸೆ, ನಾವು ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ದೀರಾ. ನಾವು ಅವ್ರನ್ನ ಮೊದಲನೇ ಬಾರಿ ಅವ್ರು ನೋಡಿ ಅವ್ರು ನಮ್ಗೊಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಚ್ಚಾ ಕಾಮ್ ಕರ್ರೆ ಪಂಡಿತ್ ಜಿ ಕರ್ಕೆ ಜಾವ್ ಅಂತ ಹೇಳಿದ್ರು. ಮೊದಲೇದವರು ವಿಶ್ ಮಾಡಿದವರು ಯಾರು ನಿಮಗೆ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಅವ್ರನ್ನ G20 ಸಮ್ಮೇಳನಕ್ಕೆ ಬಂದಿದ್ದರು. ಸೊ ಅವಾಗ ಹೌದು, ಒಂದು ಬೆನ್ನು ತಟ್ಟಿ ನೀವು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ. ಬಿಕಾಸ್ ನನಗೂ ಅವ್ರಿಗೆ ಯಾವ ಪರಿಚಯವೂ ಭೇಟಿ ಇರಲಿಲ್ಲ. ಆ ಮಾತು ಮನಸ್ಸಲ್ಲಿ ಹೀಗೆ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಉತ್ಸಾಹ ತುಂಬಿ ನನಗೆ ಅಲ್ಲಿ ಬಾಲಿ ಇಂಡಿಯನ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಒಂದು ಸ್ಟಾರ್ಟ್ ಮಾಡಿ, ಬಾಲಿ ಇಂಡಿಯಾ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಇಂದಿನವರೆಗೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಭಾರತ ದೇಶದ ಎಲ್ಲ ಹಬ್ಬಗಳನ್ನು ಶುರು ಮಾಡಿದ್ದೇನೆ. ಈಗ ಪ್ರಸ್ತುತವಾಗಿ ಗಣಪತಿ ಉತ್ಸವ, ದೀಪಾವಳಿ, ದುರ್ಗಾ ನವರಾತ್ರಿ ಮತ್ತು ಹೋಲಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ಲಸ್ ಇದಲ್ಲದೆ ಭಾಳ ಒಂದು ಸ್ಟೇಟ್ ಆಫ್ ಎಮರ್ಜೆನ್ಸಿ ಬಂದಾಗ ಕೂಡ ಪ್ರವಾಸಿ ಭಾರತೀಯರು ಯಾರು ಬಂದರೆ ಅವ್ರಿಗೇನಾದ್ರು ತೊಂದರೆ ಆದರೆ, ಇನ್ ಮೆನಿ ಕೇಸಸ್ ವಿ ಹ್ಯಾವ್ ವರ್ಕ್ ಡೈರೆಕ್ಟ್ಲಿ ವಿತ್ ದ ಗೌರ್ಮೆಂಟ್, ವಿತ್ ದ ಪೀಪಲ್, ಮುಖ್ಯವಾಗಿ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್. ಸೊ ಯಾವುದನ್ನು ಸರ್ಕಾರ ಅವ್ರು ಬರ್ತಾರೆ ಸಹಾಯ ಮಾಡ್ತಾ ಸ್ಟಾಪ್ ಮಾಡದೆ ನಮ್ಮ ಕೆಲಸಗಳು ನಾವು ಮಾಡ್ತಾಯಿದ್ದೆ. ನಮ್ಮೊಂದಿಗೆ ಅವರು ಸಹಕರಿಸಿ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಅವರು ಬೆಂತಟ್ಟು ನಮ್ಮ ಜೊತೆ ಪ್ರೋತ್ಸಾಹಿಸಿ ನಿಂತರು. ಅದರಿಂದ ಇವತ್ತಿನವರೆಗೂ ಬಾಲಿ ದ್ವೀಪದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ಪ್ರಶ್ನೆಯನ್ನು ಉತ್ತರಿಸ್ತೀನಿ. ಏನು ಸರ್, ನಾನು ಬಾಲಿ, ಇಂಡೋನೇಷ್ಯಾ ಇಸ್ ಎ ಮುಸ್ಲಿಂ ಕಂಟ್ರಿ. ಅದರಲ್ಲಿ ಅಲ್ಲಿಯ ಸಾಮರಸ್ಯ, ಆ ಮುಸ್ಲಿಂ ದೇಶದ ಅಲ್ಲಿರುವಂಥ ಹಿಂದೂಗಳ ಸಂಪ್ರದಾಯ, ಅದು ಹೇಗೆ ಸಾಧ್ಯ ಆಯಿತು? ಬಾಲಿಯ ವಿಶೇಷತೆ ಏನು? ಸೊ ಬಾಲಿ ವಿಶೇಷತೆ ಏನು ಅಂದರೆ, ಬಾಲಿನಲ್ಲಿ ಬಾಲಿ ಈಗ ನಮ್ಮಲ್ಲಿ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧಿ ಹೇಗೋ, ಅದೇ ಆ ದೇಶದಲ್ಲಿ ಪ್ರೆಸಿಡೆಂಟ್ ಸುಕಾರ್ನೋ ಅವ್ರನ್ನ ಮುಂಕಾರ್ನೋ ಸುಕಾರ್ನೋ ಅಂತಾರೆ. ಸುಕಾರ್ನೋಗೂ ನಮ್ಮ ಭಾರತದ ಜವಾಹರ್ಲಾಲ್ ನೆಹರುಗೂ ಬಹಳ ಅತ್ಯಂತ ನಿಗೂಢವಾದಂಥ, ಬಹಳ ಹತ್ತಿರವಾದಂಥ ಸಂಪರ್ಕ ಇತ್ತು. ಸೊ ಇಂದಿರಾ ಗಾಂಧಿ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಅವರೆಲ್ಲ ಬಹಳ ಒಡನಾಟಗಳು ಚೆನ್ನಾಗಿತ್ತು. ಆಮೇಲೆ ನಮ್ಮ ಎಸ್ಪೆಷಲಿ ಇವತ್ತು ಮಾಡ್ತಾ ಇದ್ದಾರೆ ಅದೊಂದು ಮುಖ್ಯವಾದ ಕಾರ್ಯಕ್ರಮ, ಬಾಲಿ ಇಂಡಿಯಾದಿಂದ ಬಾಲಿಗೆ ಪ್ರತಿ ವರ್ಷ ಅದಕ್ಕೆ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳಿಗೆ ಹೋಗ್ಬಿಟ್ಟಿದೆ. ಬಾಲಿ ಯಾತ್ರಾ ಅಂತ ಒರಿಸ್ಸಾದಿಂದ ಇಂದಿಗೂ ಕೂಡ ಪ್ರತಿ ವರ್ಷ ಇಟ್ಸ್ ಎ ವೆರಿ ಬಿಗ್ ಫೆಸ್ಟಿವಲ್. ಅದನ್ನು ಬಾಲಿ ದ್ವೀಪಕ್ಕೆ ಈ ಬೋಟ್ಸ್ ಇದೆಯಲ್ಲ, ಬೋಟ್ನಲ್ಲಿ ಸಾಮಾನುಗಳೆಲ್ಲ ಹಾಕಿ, ಹಣ್ಣು ತರಕಾರಿ ಮತ್ತು ದಿನನಿತ್ಯ ಸಾಮಗ್ರಿಗಳನ್ನು ಹಾಕಿ ಅದನ್ನು ಕಳಿಸ್ಕೊಳ್ಳುವ ಪದ್ಧತಿ ಮುಂಚೆ. ಅದು ಆ ಕಾಲದಲ್ಲಿ ಸೈಲರ್ಸು, ಮ್ಯಾರಿಟೈಮ್ ಆಕ್ಟಿವಿಟೀಸ್ ಫ್ರಮ್ ಒರಿಸ್ಸಾ ಟು ಬಾಲಿ, ಮ್ಯಾರಿಟೈಮ್ ಆಕ್ಟಿವಿಟೀಸು ಆ ಕಾಲದಲ್ಲೇ ನಡೀತಾ ಇತ್ತು ಅದು. ಸೊ ಅದನ್ನು ಇದು 2-3 ವರ್ಷಗಳ ಹಿಂದಿನ ಇತಿಹಾಸವಿಲ್ಲ. ಸೊ ಇದು ಇವತ್ತಿಗೂ ಒರಿಸ್ಸಾದಲ್ಲಿ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ, ಬಾಲಿ ಯಾತ್ರಾ ಅಂತ. ಇದನ್ನು ಸುಮಾರು ಒಂದು ಭಾರತದಲ್ಲಿ 2-3 ಸಾವಿರ ಪ್ರೀ ಇಂಡಿಪೆಂಡೆನ್ಸಿಂದ ಇವತ್ತಿನವರೆಗೂ ನೆನ್ನೆಯವರೆಗೂ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ನಾವು ನೋಡಿ ನಾವೇನು ಮಾಡಿದ್ವಿ, ಉಲ್ಟಾ ಈ ಸತಿ ಭಾರತದ ಬಾಲಿಂದೇನಕ್ಕೆ ಒಂದು ಭಾರತದ ಯಾತ್ರೆ ಆಗ್ಬಿಡುತ್ತೆ. ಅದು ಹೋದ ವರ್ಷ ನಾವು ನಮ್ಮ ಸೆನೇಟರಿಂದ MP ಮತ್ತು ರಾಜ್ಯ ಬಾಲಿಯವರು ಸೇರಿಕೊಂಡು ಹೋದ ವರ್ಷ ನಾವೇನು ಮಾಡಿದ್ವಿ, ಬಾಲಿ ಟು ಒರಿಸ್ಸಾ ಯಾತ್ರೆ ಮಾಡಿದ್ವಿ. ಅದೇ ಕಾರ್ಯಕ್ರಮವನ್ನು ಎಷ್ಟು ಸಿ ಡಿಸ್ಟೆನ್ಸ್ ಅದು ಸಿ ಡಿಸ್ಟೆನ್ಸ್ ಎಷ್ಟು ನಾಟಿಕಲ್ ಮೈಲ್ಸ್ ಅಂತ ಸರಿಯಾಗಿ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಅರೌಂಡ್ 5 to 6 days ಜರ್ನಿ. ಯಾಕೆಂದರೆ ಇಂಡಿಯನ್ ವಾರ್ಶಿಪ್ಸ್ INS 3 INS ವಿಕ್ರಮ್ ಅಂತ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಇಟ್ಸ್ ಆ್ಯನ್ಯುವಲ್ ಪ್ರಾಕ್ಟೀಸ್. ಪ್ರತಿ ವರ್ಷಕ್ಕೆ 1-2 ಸೀ ಶಿಪ್ ನೌಕೆ ಪಡೆಯೋದು ಶಿಪ್ ಬರುತ್ತೆ. ಸೊ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ನಾನು ಕೇಳಿದ್ದೆ ಕ್ಯಾಪ್ಟನ್ ಸೈಲರ್ಸ್ ಹತ್ರ. ಅವ್ರು ಹೇಳ್ತಿದ್ರು 5-6 ದಿನದ ಜರ್ನಿ ಅಂತ. ಅಂದರೆ ಅಡ್ವಾನ್ಸ್ಡ್ ಸೀ ಶಿಪ್ಸ್ ಹೇಳ್ತಾ ಇದ್ದು. ಬಹುಶಃ ಹಿಂದಿನ ಕಾಲದಲ್ಲೆಲ್ಲ ಮೋಸ್ಟ್ಲಿ 5-6 ತಿಂಗಳಾಗಿರ್ಬೋದು ಜರ್ನೀಸ್ ಇರ್ಬೋದು. ಸೊ ಅವ್ರಿಗೆ ಕೇಳಿದಾಗ ಅವರು ಇದೇ ಪ್ರತಿಬಿಂಬವಾಗಿ ಬಾಲಿ ಯಾತ್ರಾನ ಅವರು ತೊಗೊಂಬರ್ತಾ ಇದ್ದಾರೆ. ಈಗ ಈ ಯಾತ್ರಾ ಒಂದು ಮೊನ್ನೆ ನಾವು G20 ಸೈಟ್ ಏನಾಯಿತು ಅಂದರೆ, ವಿಶ್ವ ನಾಯಕರು ಎಲ್ಲಿ ಬಂದಿದ್ದರು G20 ಹೋದ ವರ್ಷ ನರೇಂದ್ರ ಮೋದಿ ಅವರು ಭಾರತದಲ್ಲಿ G20 ಆಗೋಕ್ಕೆ ಮುಂಚೆ ಲಾಸ್ಟ್ ನೇಷನ್ ವಾಸ್ ದಿ ಇಂಡೋನೇಷ್ಯಾ. ಬಾಲಿ ನಾಯಕತ್ವ ವಹಿಸಿತು G20ಗೆ. ಅಲ್ಲಿ ದಂಡವನ್ನು ಪ್ರಧಾನಮಂತ್ರಿಗಳು ಕೊಟ್ಟರು. ನೆಕ್ಸ್ಟ್ ವರ್ಷ ಇಂಡಿಯಾದಲ್ಲಿ G20 ಆಯಿತು. ಸೊ ಆ ಟೈಮ್ನಲ್ಲಿ
ಅದೇ ಟೈಮ್ ಆಗಿತ್ತು. ಅದು ಯಾವ ಸ್ಥಳದಲ್ಲಿ ಎಲ್ಲ ನೇಷನ್ಸ್ ಒಂದು ರಾಷ್ಟ್ರೀಯ ನಾಯಕರು ಪ್ರೆಸಿಡೆಂಟ್ಸ್ ಆಫ್ ದ ವರ್ಲ್ಡ್ ಬಂದಿರೋ ಅದೇ ಜಾಗದಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಈ ಬಾಲಿಯಿಂದ ಒರಿಸ್ಸಾ ಯಾತ್ರೆನೂ ಸ್ಟಾರ್ಟ್ ಮಾಡಿದ್ವಿ. ಈಗ ನಿಮ್ಮದು ಪ್ರೇಮಲೋಕ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನು ಬಾಲಿಯಲ್ಲಿ ಅಪಾರ್ಟ್ ಫ್ರಮ್ ಆಲ್ ಯುವರ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್? ಪ್ರೇಮಲೋಕ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂಡಿಸುತ್ತೆ. ಪ್ರೇಮಲೋಕ ಈಸ್ ಎ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಓಕೆ.